ಏನ್ ಟೆನ್ಷನ್ ತಗೊಂಡ್ರಿ, ಏನ್ ಯೋಚನೆ ಮಾಡಿದ್ರಿ? ಯಾರು ನೋಡ್ತಲ್ಲ ನನ್ನ ಅಂತನ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಪೂಜೆ ಇದೆ. ಅಲ್ಲಿ ಇವತ್ತು ಪಿತೃಪಕ್ಷ ಮಾಡ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬಟ್ ಬಸ್ ಮಾತ್ರ ಬಂದಿಲ್ಲ. 9:30 ಬಂದ್ವಿ, 10:30 ಆದರೂ ಬಸ್ ಬಂದಿಲ್ಲ. ಒಂದು ಗಂಟೆ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡೋದು ಓಕೆ, ಇಲ್ಲಿ ನನ್ನ ಮಗನ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನಮಗೆ. ಕೊನೆಗೂ ಬಸ್ ಬಂತು 10:30ಗೆ. ನನ್ನ ಮಗ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇರೋದು, ಸೊ ಹಾಗಾಗಿ ಅವನು ಗಾಬರಿ ಆಗಿಬಿಟ್ಟಿದ್ದಾನೆ ಫುಲ್ಲು. ನೆಕ್ಸ್ಟು ಮನೆಗೆ ಹೋದ್ವಿ. ಹಂಗೂ ಹಿಂಗೂ ಇಲ್ಲಿ ಅಡುಗೆ ಮಾಡ್ತಾಯಿರೋರು ಇವರೇ ನೋಡಿ. ಇವತ್ತಿಂದು ಐಟಮ್ಸ್ ಎಲ್ಲ ಇವರೇ ಪ್ರಿಪೇರ್ ಮಾಡೋದು, ಇಂಗ್ರೀಡಿಯೆಂಟ್ಸು ಎಲ್ಲದನ್ನು. ಇಲ್ಲಿ ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಗಂಗು ಹೇಳ್ತಿರೋದು ಸಿಟ್ಟು ಮಾಡ್ಕೊಂಡಲ್ಲ, ಯಾಕಂದರೆ ಅಮ್ಮಂಗೆ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಪುಟ್ಟ ಅಂಗಡಿ ಇದೆ, ಒಂದು ದಿನಸಿ ಅಂಗಡಿ ಥರ. ಹಾಗಾಗಿ ಅಮ್ಮ ಅಂಗಡಿ ನೋಡ್ಕೋತಾರೆ. ಈಗ ಅಂಗಡಿ ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ ನೀನು ಹೋಗು ಅಂತ ಹೇಳ್ತಾ ಇದ್ದಾರೆ. ಏಕೆ ಪೈ ಏನು ಲವ್ವಪ್ಪ. ಅಲ್ಲ ಮತ್ತೆ ಇಷ್ಟು ವರ್ಷ ಅವ್ರು ಏನ್ ಅನ್ಕೊಂತಾರೆ? ಮತ್ತೆ ಇಷ್ಟು ವರ್ಷ ಏನ್ ಅನ್ಕೊಂಡ್ ಕಳಿಸ್ತಾರೆ? ಮತ್ತೆ ನಿಂತಿ ಹೋಗಿ ಸುಮ್ಮನೆ ಕೂತ್ಕೊಂಡು ಯಾಕೀಗ ಹೇಳ್ತಿದ್ದಾರೆ ಅಂದರೆ, ನಾನು ವೀಡಿಯೋ ಮಾಡ್ತಿದ್ನಲ್ಲ, ವೀಡಿಯೋ ಮಾಡಬೇಡ, ವೀಡಿಯೋ ಮಾಡಿ ಏನಾದರೂ ನಮ್ಮನೆಯವ್ರು ನೋಡಿದ್ರೆ ಮತ್ತೆ ಗೊತ್ತಾಗ್ಬಿಡುತ್ತೆ ನಾನು ಇಲ್ಲಿ ಅಡುಗೆ ಮಾಡೋದು. ಮತ್ತು ಅಡುಗೆ ಮಾಡ್ತಾಯಿದ್ರೆ ನನ್ನ ಹೆಂಡ್ತಿಯಲ್ಲಿ ಹೋಗಿ ಆರಾಮಾಗಿರ್ತಾಳೆ ಅಂದರೆ ಎಲ್ಲೂ ಅಡುಗೆ ಮಾಡ್ತಾಳೆ, ಅಲ್ಲೂ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಅಂತೂ ನಿದ್ದೆ ಹೊಡಿತಾ ಇದ್ದಾನೆ. ಯಾಕಂದರೆ ಸೌಂಡ್ ಇರೋದ್ರಿಂದ ಪದೇ ಪದೇ ಹೋಗಿ ನೋಡ್ತಾ ಇರಬೇಕಾಗತ್ತೆ ನನ್ನ ಮಗನ್ನ. ಮತ್ತು ಅವನು ಎಲ್ಲಿ ಎದ್ದು ಬಿಡ್ತಾನೆ ಮತ್ತೆ ಅಂತ ಅದೇ ಒಂದು ಭಯ. ಅಲ್ಲ, ಏನೋ ಹೇಳಿದ್ರಲ್ಲ, ವಿಡಿಯೋ ಮಾಡ್ತಿದ್ದೆ ನಾನು. ಇವರು ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಮ್ಮ 85 ವರ್ಷ ಆಗಿದೆ. ಇವ್ರಿಗೆ ಸ್ವಲ್ಪ ಹಂಗೆ ಕ್ವಾಟ್ಲೆ ಕೊಡ್ತಾ ಇದ್ವಿ, ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಕೇಳಿ. ಅಲ್ಲ ಎಷ್ಟು ಜನ ಬಂದಿರೋ ನೋಡಕ್ಕೆ, ಅಜ್ಜಿಗೆ ನೋಡಿ 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 ಖುಷಿಯಾಗಿ. ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಬಂದು ನೋಡ್ತಿದ್ರಲ್ಲ. ಊರೇ ಬಂದಪ್ಪು ಜನ ಅದಕ್ಕೆ ಮೇಲ್ಗಡೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿತ್ತು. ಅಜ್ಜಿ ಈಗ್ಲೇ ಬೇಡ ಕರ್ಕೊಳ್ಳೋದು, ಇರ್ಲಿ ಇನ್ನೊಂದ್ ಸ್ವಲ್ಪ ದಿನ. ಅದೇನಜ್ಜಿ ಏನ್ ಚೆನ್ನಾಗಿತ್ತು. ನಾವು ಒಂದು ತಾಸತ್ತು ಪಾಡಿದ್ದು, ಒಂದು ತಾಸತ್ತು ಪಾಡಿಲ್ಲ. ವಾಗ್ಲೂ ಮಕ್ಕಂದ್ರೆ ಅದು ಹೇಳೋದು ಏನ್ ಟೆನ್ಷನ್ ತಗೊಂಡ್ರಿ, ಏನ್ ಯೋಚನೆ ಮಾಡಿದ್ರಿ? ಯಾರು ನೋಡ್ತಲ್ಲ ನನ್ನ ಅಂತನ. ಯಾರು ದಾರಿ ಹೇಳ್ತದ ಹಬ್ಬ ಮಾಡಕ್ ಇವರು 1 ವೀಕ್ ಬ್ಯಾಕು ಒಂದು 3 ಡೇಸ್ ಊಟ, ನೀರು, ಕಾಫಿ, ಹಾಲು, ಊಟ ಏನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಭಯ ಪಟ್ಟಿದ್ವಿ. ಈಗ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ನನ್ನ ಮಗ ಎದ್ದ ಇವಾಗ. ಆದರೂ ಅವನು ಜಾಸ್ತಿ ಹೋಗಲ್ಲಲ್ಲ ಅಲ್ಲಿಗೆಲ್ಲ, ಹಾಗಾಗಿ ಅವನು ಎಲ್ಲರ ಹತ್ರ ಹೋಗಲ್ಲ. ನಮ್ಮ ಅತ್ತೆ ಹತ್ರ ಮಾತ್ರ ಹೋಗ್ತಾನೆ ಅಷ್ಟೇ. ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಎಳೆ ಗಿಡಕ್ಕೆ. ಇವ್ರ ಕಡೆ ನಾನ್ ವೆಜ್ ಅಷ್ಟೇ ಮಾಡೋದು. ಈಗ ಎಲ್ಲ ಪೂಜೆಗೆ ಪ್ರಿಪೇರ್ ಮಾಡ್ತಿದ್ದಾರೆ ಗಂಗು ಅವರು.
ನನ್ನ ಮಗ ಆಡಿಯೋ ರೆಕಾರ್ಡು ಮಾಡೋಕ್ಕೆ ಬಿಡ್ತಾ ಇಲ್ಲ, ಹಂಗೆ ಸೌಂಡ್ ಮಾಡ್ತಾ ಇದ್ದಾನೆ. ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ. ನಮ್ಮಮ್ಮ ಬೆಳಗಿಂದ ಉಪವಾಸ ಇದ್ದರು, ಅಂದರೆ ನಮ್ಮ ಅತ್ತೆ, ಅವರು ಅತ್ತೆಗೆ ಅಮ್ಮ ಅಂತಲೇ ಕರಿತೀನಿ ನಾನು. ಬೆಳಗಿಂದ ಏನೂ ತಿಂದಿಲ್ಲ ಅವರು. ಎಲೆ ಅಡಿಕೆ ಮಾತ್ರ ಹಾಕ್ಕೊಂಡಿರ್ತಾರೆ ಯಾವಾಗಲೂ, ಅದು ಮಾತ್ರ ಮಿಸ್ ಆಗಂಗಿಲ್ಲ. ಅವರ ಪೂಜೆ ಮಾಡಿದರು. ಮತ್ತು ಇವರು ಪೂಜೆ ಮಾಡೋ ಟೈಮಲ್ಲಿ ದಾಸಪ್ಪರು ಬರ್ತಾರೆ. ಅವರು ಗಂಟೆ ಎಲ್ಲ ಬಾರಿಸ್ತಾರೆ, ಶಂಖ ಎಲ್ಲ ಊದ್ತಾರೆ. ಆವಾಗಲೇ ಪೂಜೆ ಮಾಡೋದು. ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಊರಿಗೆ ಹೊರಟ್ಬಿಟ್ವಿ. 2 ದಿನ ಇರಬೇಕು ಅಂತಲೇ ಬಂದಿದ್ದು, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗ್ಬೇಕಾಗಿ ಬಂತು. ಹೆಂಗೋ ಹೊರಟಿದ್ವಲ್ಲ, ನಮ್ಮ ಕಾಲೇಜ್ ಬ್ಯೂಟಿಗಳು ರೆಡಿ ಆಗಿಬಿಟ್ಟಿದ್ರು, ಎಕ್ಸಾಮ್ ಇತ್ತು ಅಂತ. ಸೊ ಹಾಗಾಗಿ ಅವನು ಎತ್ತಾಕೊಂಡು ಹೊಂಟ್ಬಿಟ್ವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.